ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಲೈಫ್ ಗ್ರೋತ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನು ಅಂತ ನೀವು ಟೈಟಲಲ್ಲಿ ನೋಡಿದ್ದೀರಾ ಅಲ್ವಾ? ಓಕೆ, ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ತುಂಬ ವೆರಿ ಇಂಪಾರ್ಟೆಂಟ್. ನಾನು ಇದಕ್ಕೂ ಮೊದಲು ನಿಮಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಮೊದಲನೇ ಸ್ಟೆಪ್ಪು ಸೆಲ್ಫ್ ಎಸ್ಟೀಮ್ ಬಗ್ಗೆ. ಸೊ ಅದ್ರ ಬಗ್ಗೆ ವಿವರವಾಗಿ ಒಂದು ಟಾಪಿಕ್ಕೇ ಬರುತ್ತೆ, ಅದರದ್ದು ಒಂದು ಎಪಿಸೋಡ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನಾನು ಆ ಒಂದು ಸೆಲ್ಫ್ ಎಸ್ಟೀಮ್ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಇದು ತುಂಬ ದೊಡ್ಡದಿದೆ ಟಾಪಿಕ್ಕು. ಸೊ ನಾನು ಇದನ್ನು ಪಾರ್ಟಾಗಿ ತಗೋತಾ ಇದ್ದೀನಿ. ಓಕೆ, ಸೊ ಈ ಒಂದು ಸೆಲ್ಫ್ ಎಸ್ಟೀಮ್ ಬಗ್ಗೆ ನಾನು ಟಾಪಿಕ್ ಮಾಡೋದಕ್ಕೂ ಮೊದಲು ಈ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ವೀಡಿಯೋಸ್ ನಿಮಗೆ ನೋಟಿಫೈ ಆಗಿರಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ 5 ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ನೋಡೋಣ ಎಷ್ಟು ಜನ ನಮ್ಮ ಒಂದು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ತುಂಬ ವಿಡಿಯೋ ಲಾಂಗ್ ಆಗ್ತಿದೆ, ಇಲ್ಲ ಇದನ್ನು ಶಾರ್ಟ್ ಟರ್ಮಾಗಿ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ಸೊ ನಾನು ಆದಷ್ಟು, ಯಾಕೆಂದರೆ ಈ ಟಾಪಿಕ್ಕು ತುಂಬ ಲೆಂತ್ ಇದೆ. ಸೊ 1 hour ಟೈಮ್ ತೊಗೋಬೋದು, 20 minutes, ಅರ್ಧ ಗಂಟೆ ಟೈಮ್ಸ್ ತೊಗೋಬೋದು. ಸೊ ಇದನ್ನು ಶಾರ್ಟ್ ಮಾಡಬೇಕಾ ಇಲ್ಲ ಪೂರ್ತಿ ಇದು ಪರವಾಗಿಲ್ವಾ? ಸೊ ನೀವೆಲ್ಲರೂ ಏನಾದರೂ ಒಂದು ಸ್ಟೇಟ್ಮೆಂಟ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಮಗೆ ಗೊತ್ತಾಗುತ್ತೆ ಇದನ್ನು ತುಂಬ ದೊಡ್ಡದಾಗಿ ತೊಗೊಂಡು ಹೋಗೋದಾ ಇಲ್ಲ ತುಂಬ ಶಾರ್ಟ್ ಟೈಮಲ್ಲಿ ಮಾಡೋವಂಥದ್ದು. ಓಕೆ, ಪಟ್ಪಟ ಅಂತ ಟಾಪಿಕ್ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ ಸ್ನೇಹಿತರೆ, ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿ ಯಾರು? ಮೆಚ್ಚುಗೆ ಅಲ್ಲ, ಗೌರವ ಅಲ್ಲ, ಪ್ರೀತಿಯೂ ಅಲ್ಲ, ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರು ಅಂತ ಆಲೋಚನೆ ಮಾಡ್ತಿದ್ರ? ಪ್ರಶ್ನೆ ತುಂಬ ಕಷ್ಟ ಆಗಿದೆ ಅಲ್ವಾ? ಯೋಚನೆ ಮಾಡಬೇಡಿ, ಇದಕ್ಕೆ ಉತ್ತರ ತುಂಬ ಸುಲಭ. ನೀವು ಇಷ್ಟಪಡುವಂತಹ ವ್ಯಕ್ತಿ ನೀವೇ ಸ್ನೇಹಿತರೆ. ಎಸ್. ಸೊ ಇನ್ನು ಕೆಲವು ಪ್ರಶ್ನೆಗಳು ಬರ್ಬೋದು. ಯಾವ ಥರ ಅಂತ ಹೇಳಿದರೆ, ನಿಮಗೆ ನೀವು ಅನ್ಕೋಬೋದು ಯಾವ ಥರ ನಾನು ತುಂಬ ನನ್ನಿಂದ ಏನು ಸಾಧ್ಯ ಇಲ್ಲ, ನನ್ನಿಂದ ಏನೂ ಆಗಲ್ಲ. ಸೊ ನಾನು ತುಂಬ ನನ್ನ ಶರೀರ ಹಂದವಾಗಿಲ್ಲ, ನಾನು ತುಂಬ ಕುಳ್ಳಗಿದ್ದೀನಿ, ನನ್ನ ಹೈಟ್ ಇಲ್ಲ, ತುಂಬ ದಪ್ಪ ಇದ್ದೀನಿ, ಸಣ್ಣ ಇಲ್ಲ, ತುಂಬ ಸಣ್ಣ ಇದ್ದೀನಿ, ತುಂಬ ದಪ್ಪ ಇಲ್ಲ. ಈ ಥರ ಹಲವಾರು ಪ್ರಶ್ನೆಗಳು ನಿಮಗೆ ಅನಿಸಿರ್ಬೋದು ಸ್ನೇಹಿತರೆ. ಈ ಥರ ನೆಗೆಟಿವ್ಸ್ ನಿಮಗೆ ತುಂಬಾ ಕಾಡ್ತಾ ಇದ್ದರೆ ಇನ್ನೂ ಹೆಚ್ಚಿನದಾಗಿ ಬರ್ತಾ ಇರುತ್ತೆ ನೆಗೆಟಿವ್ಸ್. ನನ್ನ ಕೈಲಿ ಆಗಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನ್ನ ಕೈಲಿ ಆಗುತ್ತಾ ಅನ್ನೋ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಇದ್ದರೆ ನಿಮಗೆ ನಿಮ್ಮಲ್ಲಿ ಸೆಲ್ಫ್ ಎಸ್ಟೀಮ್ ಕಡಿಮೆ ಇದೆ ಅಂತ ಅರ್ಥ ಸ್ನೇಹಿತರೆ. ಎಸ್, ಸೆಲ್ಫ್ ಎಸ್ಟೀಮ್ ಕಡಿಮೆ ಇದೆ ಅಂತ ಅರ್ಥ. ಹಾಗಾದರೆ ಸೆಲ್ಫ್ ಎಸ್ಟೀಮ್ ಅಂದರೆ ಏನು? ಸೆಲ್ಫ್ ಎಸ್ಟೀಮ್ ಬಗ್ಗೆ ಆ್ಯಂಡ್ ಡೆಫಿನೇಷನ್ ಆ್ಯಂಡ್ ಅದರದ್ದು ಮೀನಿಂಗ್, ಏನಕ್ಕೆ ಸೆಲ್ಫ್ ಎಸ್ಟೀಮ್, ಕನ್ನಡದಲ್ಲಿ ಸ್ವ ಔನ್ನತ ಭಾವ ಅಂತ ಕರೀತಾರೆ. ಅಂದರೆ ತನ್ನನ್ನು ತಾನು ಪ್ರೇಮಿಸುವುದರಿಂದ ನಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ನೀವೇ ಥಿಂಕ್ ಮಾಡ್ಬೋದು, ನಮ್ಮಲ್ಲಿ ಎಷ್ಟು ಸೆಲ್ಫ್ ಎಸ್ಟೀಮ್ ಲೋ ಇದೆ, ಹೈ ಇದೆ ಅನ್ನೋದು. ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ, ನೋಡೋಣ ಬನ್ನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ,
ನಾವಿಲ್ಲಿ ವ್ಯಾಕುಲದಿಂದಿದ್ದಾಗ, ಕಷ್ಟಗಳಲ್ಲಿ ಇದ್ದಾಗ ಮೃದುವಾಗಿ ನಿಮ್ಮ ಒಂದು ಬೆನ್ನನ್ನು ತಟ್ಕೊಳ್ಳೋದು, ನಿಮ್ಮ ಮೇಲೆ ಇರುವಂತಹ ಒಂದು ಪ್ರೀತಿ, ಗೌರವ, ಉನ್ನತಿಯ ಭಾವ, ಸುಮಾರು ಎಕ್ಸೆಟ್ರಾ ಇವೆಲ್ಲ ಇದ್ದರೆ ಆಗ ನಿಮ್ಮಲ್ಲಿ ಒಂದು ಸೆಲ್ಫ್ ಎಸ್ಟೀಮ್ ಇದೆ ಅನ್ನೋದು ಒಂದು ಸೂಚನೆಗಳು. ಓಕೆ, ಹಾಗೆ ಜೀವಿತಾವಧಿಯಲ್ಲೂ ಕೂಡ ಪ್ರತಿ ವಿಷಯದಲ್ಲೂ ಗೆಲುವು ಸಾಧಿಸುವ ಒಂದು ವ್ಯಕ್ತಿತ್ವದಲ್ಲಿ ಸೆಲ್ಫ್ ಎನ್ನುವ ಒಂದು ಎಸ್ಟೀಮ್, ಸ್ವಯಂ ಅನ್ಯತಾ ಭಾವ ಅನ್ನುವಂಥ ಒಂದು ಉನ್ನತಿ ಸ್ಥಾಯಿಯಲ್ಲಿರುತ್ತೆ. ಹಾಗೆ ತಮ್ಮನ್ನು ತಾವು ಪ್ರೇಮಿಸುವ ಮೂಲಕ, ತಮ್ಮನ್ನು ತಾವು ಉನ್ನತವಾಗಿ ಭಾವಿಸುವುದರ ಮೂಲಕ ಯಶಸ್ಸು ಸಾಧಿಸ್ತಿರ್ತಾರೆ. ಯಶಸ್ಸು ಸಾಧಿಸ್ತಿದ್ದಾಗೆ ಅವರಲ್ಲಿ ಒಂದು ಆತ್ಮೋನ್ನತಿ ಉತ್ಪತ್ತಿಯಾಗುತ್ತೆ, ಆತ್ಮೋನ್ನತಿ ಹೆಚ್ಚಾಗಿರುತ್ತೆ. ಇಂಥವರಲ್ಲಿ ಸೆಲ್ಫ್ ಎಸ್ಟೀಮ್ ತುಂಬ ಇದೆ ಅಂತ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ನಾವಿಲ್ಲಿ ಪಾಯಿಂಟ್ಸ್ಗಳು ಕೊಟ್ಟಿದ್ದೀವಿ. ಏನಿದು? ಬಾಲ್ಯದಲ್ಲಿ ಬೀಜ ಮೊಳಕೆ ಒಡೆಯುತ್ತದೆ. ಏನಾದರೂ ಅರ್ಥ ಆಗ್ತಿದೆಯೋ? ನಾನು ಹೇಳ್ತಿರೋದು, ಮಾತಾಡ್ತಿರೋದು ಏನಾದರೂ ಅರ್ಥ ಆಗ್ತಿದೆಯೋ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೆಲ್ಫ್ ಎಸ್ಟೀಮ್ ಅನ್ನೋ ಒಂದು ಟಾಪಿಕ್ಕು ನೆಕ್ಸ್ಟ್ ಟಾಪಿಕಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಏಕೆಂದರೆ ಸೆಲ್ಫ್ ಎಸ್ಟೀಮ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ಸ್ನೇಹಿತರೆ. ಓಕೆ, ಟಾಪಿಕ್ ಬರೋಣ. ಏನಿದು? ಬಾಲ್ಯದಲ್ಲಿ ಬೀಜ ಮೊಳಕೆ ಒಡೆಯುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಸೆಲ್ಫ್ ಎಸ್ಟೀಮ್ಗೆ, ಒಂದು ಮಗು ಹುಟ್ಟಿದಾಕ್ಷಣ ಪ್ರತಿಯೊಂದು ನಡವಳಿಕೆನೂ ಕೂಡ ಬಾಲ್ಯದ ಒಂದು ಬೀಜಾಕ್ಷರದಲ್ಲಿ ಮೊಳಕೆ ಹೊಡೆಯೋದು, ಬಾಲ್ಯದಲ್ಲೇ ಮೊಳಕೆ ಹೊಡೆಯೋದು. ನಮ್ಮ ಶರೀರದಲ್ಲಿನ ಎಲ್ಲ ಅಂಗಗಳಿಗಿಂತ ಮೆದುಳು ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುವ ಒಂದು ಅಂಗ ತಾಯಿ ಗರ್ಭದಿಂದ ಹೊರಬಂದಾಗ ದೊಡ್ಡವರ ಮೆದುಳಿನ 8ನೇ ಒಂದು ಭಾಗ ಆಗಿರುತ್ತೆ ಸ್ನೇಹಿತರೆ. ಒಂದು ಭಾಗ ಗಾತ್ರದಲ್ಲಿರುತ್ತೆ. 1.5 ವರ್ಷ ವಯಸ್ಸು ಬರುವಷ್ಟರಲ್ಲಿ ದೊಡ್ಡವರ ಮೆದುಳಿನ ಅರ್ಧ ಗಾತ್ರಕ್ಕೆ ಬೆಳೆದಿರುತ್ತೆ. 5ನೇ ವರ್ಷಕ್ಕೆ ಬಂದಾಗ ದೊಡ್ಡವರ ಮೆದುಳಿನ 6ನೇ 5 ಭಾಗದಷ್ಟು ಕೂಡ ಬೆಳೆದಿರುತ್ತೆ. ಹೀಗೆ ಮೆದುಳು ಬಾಲ್ಯದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಈ ಸಮಯದಲ್ಲಿ ಅನುಭವಗಳು ಆಗುವಂಥ ಒಂದು ರಾಗದ್ವೇಷ ಆಗಿರ್ಬೋದು, ಮುದ್ರೆಗಳು, ಮೆದುಳಿನಲ್ಲಿರ್ತಕ್ಕಂತಹ ಒಂದು ಏನೇ ಒಂದು ಸಿಚುವೇಶನ್, ಆ ಸಿಚುವೇಶನಲ್ಲಿ ನೋಡಿದ ತಕ್ಷಣ ಮೆದುಳಿನಲ್ಲಿ ತುಂಬ ಗಂಭೀರವಾಗಿ ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಸೊ ಆ ಥರ ಒಂದು ಗಂಭೀರವಾಗಿ ಪರಿಣಾಮ ಬೀರಿರುವಂತಹ ಒಂದು ಏನು ನೆಗೆಟಿವ್ಸ್ ಇರುತ್ತೆ ನೋಡಿ, ಆ ಅನುಭವಗಳನ್ನ ಅನುಭವಿಸಿರ್ತಾರಲ್ಲ, ಅದನ್ನು ಅಳಿಸ್ಬೇಕು ಅಂತಂದ್ರೆ ತುಂಬ ಕಷ್ಟಪಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಕ್ಷಣದಲ್ಲೇ 5 ವರ್ಷ ವಯಸ್ಸಿನವರೆಗೂ ಕೂಡ ಮಕ್ಕಳು ತಂದೆ ತಾಯಿಗಳಿಗೆ ತೋರಿಸುವಂತಹ ಒಂದು ಪ್ರೀತಿಯಾಗಿರ್ಬೋದು, ಪ್ರೇಮ ಅಥವಾ ಒಂದು ದ್ವೇಷ, ಇವೆಲ್ಲವೂ ಕೂಡ ಒಂದು ಮೆದುಳಿನ ಮೇಲೆ ಪ್ರಭಾವ ಬೀರಿ ಅವರ ಜೀವನವನ್ನೆಲ್ಲ ಅದನ್ನು ಒಂದು ಪ್ರತಿಬಿಂಬಿಸುವಂತೆ ಮಾಡುತ್ತೆ. ತಂದೆ ತಾಯಿಗಳು ಮಕ್ಕಳನ್ನು ತಿರಸ್ಕಾರದಿಂದ ಕ್ಷುಲ್ಲಕವಾಗಿ ಬೆಳೆಸಿದರೆ ಆ ಮಕ್ಕಳು ತಾವು ಕೀಳು ಎನ್ನುವ ಒಂದು ಭಾವನೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ದೊಡ್ಡರಾದವು ಕೂಡ ಅವರಿಗೆ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಅವರಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಲಕ್ಷಣಗಳು ತುಂಬ ಇರ್ತವೆ.
ತಂದೆ ತಾಯಿಗಳು ಮಕ್ಕಳು ಮಾಡುವ ಕೆಟ್ಟ ಕೆಲಸಗಳನ್ನು ನಿಂದಿಸಬೇಕೇ ಹೊರತು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೈಬಾರ್ದು. ಅವರಿಗೆ ಹೊಣೆಗಾರಿಕೆ ಹೊರಿಸ್ಬಿಟ್ಟು ಅವ್ರ ಮೇಲೇ ಹೊರಿಸ್ಬಿಟ್ಟು ಅವರ ವ್ಯಕ್ತಿತ್ವವನ್ನು ಕೆಡಿಸಬಾರ್ದು. ಮಕ್ಕಳಿಗೆ ತಿಳಿ ಹೇಳಿ ಬುದ್ಧಿಯನ್ನು ಕೊಡುವಂಥ ಒಂದು ವಯಸ್ಸದು. ಆ ಮಕ್ಕಳಿಗೆ 5 ವರ್ಷ ವಯಸ್ಸು ಇರುವಂಥ ಒಂದು ಮಕ್ಕಳು ಏಜ್ ಏನಿದೆಯಲ್ವ, ಆ ಏಜಲ್ಲಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ನಿಂದಿಸಬಾರ್ದು. ಅವರು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡ್ತಾ ಇರಲಿ, ಸೊ ಅದ್ರ ಬಗ್ಗೆ ಆ ಒಂದು ತಿಳಿ ಹೇಳಿ ಬುದ್ಧಿ ಹೇಳಬೇಕೇ ಹೊರತು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನಿನ್ನ ಕೆಲಸಕ್ಕೆ ಬಾರ್ದವನು ಇನ್ನಿತರ ವಿಷಯಗಳ ಮುಖಾಂತರ ಮಕ್ಕಳನ್ನು ನಿಂದಿಸಬಾರ್ದು. ಉದಾಹರಣೆಗೆ ಹೇಳೋದಾದರೆ, ಒಂದು ಮಗು ಹೇಳಿದ ಕೆಲಸವನ್ನು ಟೈಮ್ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ, ನೀವನೊಬ್ಬ ಕೆಲಸಕ್ಕೆ ಬಾರ್ದವನು, ನಿನಗೆ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಎಂದು ಅವಹೇಳನ ಮಾಡೋ ಬದಲು, ನೋಡು ಮರಿ, ಈ ಕೆಲಸವನ್ನು ಈಗ ಮಾಡಿದರೆ ಚೆನ್ನಾಗಿರುತ್ತೆ, ಇದೇ ಮೊದಲ ಸಲ ಅಲ್ವಾ, ಮುಂದಿನ ಸಲ ಚೆನ್ನಾಗಿ ಮಾಡುವಂತ ಬಿಡು ಎಂದು ಹೇಳಬೇಕು. ಆಗ ಮಕ್ಕಳಿಗೆ ಸೆಲ್ಫ್ ಎಸ್ಟೀಮ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಕೂಡ ಜಾಸ್ತಿ ಆಗುತ್ತೆ. ಹೀಗೆ ಚಿಕ್ಕ ಮಕ್ಕಳನ್ನು ನಿಂದಿಸದೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ಮಕ್ಕಳನ್ನು ಬೆಳೆಸ್ತಾ ಬಂದರೆ ಮಕ್ಕಳು ಸೆಲ್ಫ್ ಎಸ್ಟೀಮ್ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬೆಳೀತಾರೆ. ಪ್ರತಿಯೊಬ್ಬರು ಸಹ ಸೆಲ್ಫ್ ಎಸ್ಟೀಮ್ ಅನ್ನೋ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಳುವಂಥ ಒಂದು ಇದು ಪ್ರೋಸೆಸ್. ಈ ಪ್ರೋಸೆಸ್ ಬೆಳೆಸ್ಕೊಂಡ್ರೆ ಮನುಷ್ಯ ತಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕಾಗೋದು. ಇದಿಲ್ಲ ಅಂತಂದರೆ ಸ್ನೇಹಿತರೆ ಹೇಳ್ತೀನಿ, ನೀವು ಅಂದ್ಕೊಂಡಿದ್ದ ಯಾವುದೇ ಒಂದು ಗುರಿನೂ ಸಹ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೆಲ್ಫ್ ಎಸ್ಟೀಮ್ ಅನ್ನೋ ಒಂದು ಪ್ರೋಸೆಸ್ನ ಅದನ್ನು ಅಳವಡಿಸ್ಕೊಂಡು ಲೈಫಲ್ಲಿ ಪಾಸಿಟಿವ್ ಆಗಿ ಹೆಜ್ಜೆ ಇಡಬೇಕಾಗತ್ತೆ ಸ್ನೇಹಿತರು. ಸೊ ಹಾಗೆ ಸೆಕೆಂಡ್ ಒನ್ ಬಂದು ಆತ್ಮವಿಶ್ವಾಸ, ಆತ್ಮೋನ್ನತಿ. ಏನಿದು ಆತ್ಮವಿಶ್ವಾಸ, ಆತ್ಮೋನ್ನತಿ? ಕೆಲವರು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಅಂದರೆ ಆತ್ಮವಿಶ್ವಾಸ ಅಂತ ಹೇಳ್ತಾರೆ. ಆತ್ಮೋನ್ನತಿ ಈ ಎರಡು ಒಂದೇ ಅಂದ್ಕೊಳ್ತಾರೆ. ಆದರೆ ಇದು ಸರಿಯಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇದ್ದರೂ ಕೂಡ ಯಾವುದೋ ಒಂದು ರಂಗದಲ್ಲಿ ನೀವು ಸೆಲ್ಫ್ ಕಾನ್ಫಿಡೆನ್ಸ್ನಿಂದ ಮುಂದುವರಿಬೋದು. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಉನ್ನತ ಭಾವ ಇದ್ದರೂ ಕೂಡ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಆತನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರಬಹುದು. ಉದಾಹರಣೆಗೆ, ತನ್ನ ಮೇಲೆ ತನಗೆ ಉನ್ನತ ಅಭಿಪ್ರಾಯ ಇರುವ ವ್ಯಕ್ತಿ 4 ಜನರ ಮಧ್ಯೆ ಉಪನ್ಯಾಸ ನೀಡುವ ಒಂದು ವಿಷಯದಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳ್ತೀವಿ, ಆತ್ಮವಿಶ್ವಾಸ ಇಲ್ಲದೆ ಹೋಗುವಂಥದ್ದು. ಹಾಗೆ ಸಂಗೀತ, ಚಿತ್ರಕಲೆಯಲ್ಲಾಗಿರ್ಬೋದು, ವಿಷಯಗಳಲ್ಲಿ ಆತ್ಮವಿಶ್ವಾಸ ಇಲ್ಲದೇ ಇರುವಂಥದ್ದು. ಆತ್ಮವಿಶ್ವಾಸ ಎನ್ನುವುದು ಒಂದು ಆಯಾ ಸಂದರ್ಭಕ್ಕೆ, ಆಯಾ ನೈಪುಣ್ಯತೆಗಳಿಗೆ ಸಂಬಂಧಿಸಿದ್ದು. ಅವುಗಳನ್ನು ನೀವು ಹೇಗೆ ಎದುರಿಸಿ ಮುಂದುವರಿತೀರಿ ಎನ್ನುವುದಕ್ಕೆ ಸಂಬಂಧಿಸಿರುತ್ತದೆ. ಮನಸ್ಸಿನ ಅಂತರಾಳದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಮೇಲೆ ನಿಮಗಿರುವ ಉನ್ನತ ಅಭಿಪ್ರಾಯವೇ ಸೆಲ್ಫ್ ಎಸ್ಟೀಮ್. ನಿಮ್ಮ ಮೇಲೆ ನಿಮಗಿರುವಂತಹ ಉನ್ನತ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಬಲವಾಗಿರುತ್ತದೆಯೋ ಅಷ್ಟರ ಮಟ್ಟಿಗೆ ವಿವಿಧ ಸಂದರ್ಭಗಳಲ್ಲಿ ವಿವಿಧ ನೈಪುಣ್ಯತೆಗೆ ನೀವು ಸೆಲ್ಫ್ ಕಾನ್ಫಿಡೆನ್ಸನ್ನು ಪ್ರದರ್ಶಿಸ್ತೀರಿ. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ಕೂಡ ಒಂದು ಅಡಿಪಾಯ ಇದ್ದಾಗೆ, ಸಪೋರ್ಟ್, ಬೇಸ್ಮೆಂಟ್ ಇದ್ದಾಗೆ, ಫೌಂಡೇಶನ್. ಅದಿದ್ರೇ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯೋದು. ಹಾಗೆ ತಂದೆ ತಾಯರು ಮಾಡುವಂಥ ತಿಳಿಗೇಡಿತನದಿಂದಾಗಿ ಮೆದುಳು ಅಭಿವೃದ್ಧಿ ಹೊಂದುವ ಒಂದು ಮಕ್ಕಳಲ್ಲಿ
ತಮ್ಮ ಮೇಲೆ ತಮಗೆ ಗೌರವ, ವಿಶ್ವಾಸ, ಉನ್ನತ ಭಾವಗಳಿಗೆ ಚಿವುಟಿ ಹೋಗ್ತವೆ. ಅಂದರೆ ಸೆಲ್ಫ್ ಎಸ್ಟೀಮ್ ಕೆಲವು ಕಾಲದಲ್ಲಿ ಇನ್ಫೀರಿಯರಿಟಿ ಮನೆ ಮಾಡ್ಕೊಂಡಿರುತ್ತೆ. ಯಾರಲ್ಲಿ ತನ್ನ ಸೆಲ್ಫ್ ಎಸ್ಟೀಮನ್ನು ಜಾಸ್ತಿ ಮಾಡ್ಕೊಂಡು, ನಿಮ್ಮ ಒಂದು ಬುದ್ಧಿ ಒಂದು ಹರಿತವಾದ ಒಂದು ಕತ್ತಿದ್ದ ಹಾಗೆ, ನೀವು ಅದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿದರೆ, ಎಷ್ಟೆಷ್ಟು ಅದನ್ನು ಸಾಣೆ ಹಿಡಿತೀರೋ ಅಷ್ಟಷ್ಟು ಅದು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ, ಆತ್ಮೋನ್ನತಿಯನ್ನು ವೃದ್ಧಿ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಿದೆ, ಸೆಲ್ಫ್ ಎಸ್ಟೀಮ್ ಇರುವವರ ನಡವಳಿಕೆಗಳು. ಸೆಲ್ಫ್ ಎಸ್ಟೀಮ್ ಇರುವವರ ನಡವಳಿಕೆಗಳು ಏನೇನಿರುತ್ತೆ ಸ್ನೇಹಿತರೆ? ಆತ ಒಬ್ಬ ವ್ಯಕ್ತಿ ತನಗೆ ಒಂದು ಪ್ರಾಮುಖ್ಯತೆ ಇರುವ ಹಾಗೆ, ಬೆಲೆ ಇರುವ ಹಾಗೆ ಭಾವಿಸ್ತಾನೆ. ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೂ, ಭಾವಿಸ್ಲಿಲ್ಲ ಅಂತ ಹೇಳಿದ್ರು, ಸೆಲ್ಫ್ ಎಸ್ಟೀಮ್ ಇರುವಂಥ ಒಂದು ನಡವಳಿಕೆಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಪ್ರಾಮುಖ್ಯತೆ ಕೊಡ್ತಿದ್ದಾರೆ ನನಗೆ ಅಂತ ಒಂದು ಭಾವಿಸ್ತಾನೆ, ಹಾಗೆ ಬೆಲೆ ಕೊಡ್ತದೆ ಅಂತ ಭಾವಿಸ್ತಾನೆ. ತನ್ನಲ್ಲಿರೋ ಒಂದು ಗುಣಗಳಿಂದ ಇತರರು ತನ್ನನ್ನು ಗೌರವಿಸ್ತಾರೆ ಅನ್ನೋ ಒಂದು ಮನೋಭಾವ ಹೊಂದಿರ್ತಾನೆ. ಆತನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇನ್ಫ್ಲುಯೆನ್ಸ್ ಮಾಡೋನಾಗಿರ್ತಾನೆ. ಅಷ್ಟರ ಮಟ್ಟಿಗೆ ಒಂದು ನಡವಳಿಕೆ ಅಳವಡಿಸ್ಕೊಂಡಿರ್ತಾನೆ. ಬೇರೆಯವ್ರ ಬಗ್ಗೆನೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾನೆ, ಮಾತನಾಡ್ತಾನೆ. ತನ್ನ ಹಿರಿಯರ ಅಧಿಕಾರಿಗಳ ಹತ್ರ ಭಯ ಸಂಕೋಚಗಳಿಲ್ಲದೆ ವರ್ತಿಸ್ತಾನೆ. ಬಿಡೆ ಇಲ್ಲದೆ ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಾ ವರ್ತಿಸ್ತಾನೆ. ಹಾಗೆ ಇತರರು ಕೂಡ ತನ್ನನ್ನು ಗಮನಿಸಲಿ, ನನ್ನನ್ನು ಗಮನಿಸ್ತಾ ಇರಲಿ, ತಾನಾಯಿತೋ ತನ್ನ ಕೆಲಸ ಆಯಿತು ಎನ್ನುವಂತೆ ತನ್ನ ಕೆಲಸವನ್ನು ಸಮರ್ಥವಾಗಿ ಮಾಡ್ತಿರ್ತಾನೆ. ಹಾಗೆ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಾನೆ. ಏನಾದರೂ ತಪ್ಪು ಮಾತಾಡಿದ್ದೆ ಅಂದರೆ, ಸಾರಿ ನಾನು ಹಾಗೆ ಮಾಡಬಾರ್ದಿತ್ತು ಎಂದು ಧೈರ್ಯವಾಗಿ ತಪ್ಪನ್ನು ಒಪ್ಕೊಳ್ತಾನೆ. ಈಗಲ್ಲ ನಾನೆಲ್ಲೇ ಹಾಗೆ ಹೇಳಿದೆ ಎಂದು ದಬಾಯಿಸಲ್ಲ. ಇತರರ ಅಭಿಪ್ರಾಯಗಳಿಗೆ, ಮಾತುಗಳಿಗೆ ಬೆಲೆ ನೀಡ್ತಾನೆ. ಹೌದು, ನೀವು ಹೇಳಿದ್ದು ಸರಿಯಾಗಿದೆ ಎಂದು ಒಪ್ಕೊಳ್ತಾನೆ. ಒಬ್ಬ ವ್ಯಕ್ತಿ ತನಗೆ ಇಷ್ಟವಾಗಿದ್ದರೆ ಆತನಿಗೆ ನಿರ್ಲಿಪ್ತನಾಗಿರ್ತಾನೆ ಅಷ್ಟೇ ಹೊರತು ಆತನೊಡನೆ ಹೊಟ್ಟೆ ಕಿಚ್ಚಿನಿಂದ ಜಗಳ ಕಾಯೋದಿಲ್ಲ. ತನ್ನ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದಾಗ, ಅದು ತಪ್ಪೆಂದು ತಿಳಿದಾಗ ತನ್ನನ್ನು ತಾನು ಸಮರ್ಥಿಸಿಕೊಳ್ತಾನೆ. ಅಂದರೆ ಅವನೇ ಡಿಫೆಂಡ್ ಆಗಿರ್ತಾನೆ ಸ್ನೇಹಿತರು. ಇತರರು ತನ್ನನ್ನು ಸರಿ ಎನ್ನಲಿ, ಗೌರವ ಕೊಡಲಿ ಎಂದು ನಿರೀಕ್ಷಿಸ್ತಾನೆ. ಹಾಗೆ ಸನ್ನಿವೇಶಗಳಲ್ಲಿ, ಸಿಚುವೇಶನ್ ಸಂದರ್ಭದಲ್ಲಿ ಏನೇ ಕಷ್ಟ ಬಂದರೆ ಬೇರೆಯವರಿಗೆ ಸಹಾಯ ಮಾಡಲು ಕೂಡ ಸಿದ್ಧವಾಗಿರುತ್ತಾನೆ. ತನ್ನನ್ನು ಕುರಿತು ಹೆಚ್ಚುಗಾರಿಕೆ ಮಾತು, ಡಂಬಾಚಾರ ಅಂತ ಹೇಳ್ತೀವಲ್ಲ, ಡಂಬಾಚಾರ ತೋರದೇ ಆಗಿರ್ಬೋದು, ಒಂದು ಜಂಬದ ಕೋಳಿ ಅಂತ ಹೇಳ್ತಾರೆ. ಅಂದರೆ ಕೋಪ, ಮುನಿಸು, ಈ ಥರದ್ದು ಯಾವುದೂ ಇರಲ್ಲ. ಇತರರ ಒಳ್ಳೆತನ, ಸಾಮರ್ಥ್ಯ, ದೊಡ್ಡ ಗುಣಗಳನ್ನು ಒಪ್ಪಿಕೊಳ್ಳಲು ಸಿದ್ಧನಾಗಿರ್ತಾನೆ. ಒಂದೇ ಮಾತಲ್ಲಿ ಹೇಳಬೇಕಂತ ಹೇಳಿದರೆ, ಆ ವ್ಯಕ್ತಿ ಸೆಲ್ಫ್ ಎಸ್ಟೀಮ್ ಅನ್ನೊಂದು ಡೆವಲಪ್ಮೆಂಟ್ ವೃದ್ಧಿಯಾಗಿ ವ್ಯಕ್ತಿ ಉದಾರನಾಗಿರ್ತಾನೆ. ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ಗೌರವಿಸ್ತೀರೋ ಅಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಕೂಡ ಇತರರನ್ನು ಇಷ್ಟಪಡ್ತೀರಿ, ಗೌರವಿಸ್ತೀರಿ. ಮತ್ತು ಅದೇ ರೀತಿ ಇತರರು ನಿಮ್ಮನ್ನು ಕೂಡ ಇಷ್ಟಪಡ್ತಾರೆ, ಗೌರವಿಸ್ತಾರೆ. ಇಷ್ಟು ಸೆಲ್ಫ್ ಎಸ್ಟೀಮ್ ಇರೋರ ನಡವಳಿಕೆಗಳು, ಲಕ್ಷಣಗಳು ಕಂಡುಬರುತ್ತೆ. ಹಾಗೆ ಸೆಲ್ಫ್ ಎಸ್ಟೀಮ್ ಇಲ್ಲದವರ ನಡವಳಿಕೆಗಳು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಸೆಲ್ಫ್ ಎಸ್ಟೀಮ್ ಕೆಲವರಲ್ಲಿ ಹೆಚ್ಚಿದ್ರೆ, ಕೆಲವರಲ್ಲಿ ಅತಿ ಕಡಿಮೆ ಇರುತ್ತೆ. ಅತಿ ಕಡಿಮೆ ಅಂದರೆ ಒಂದು ಅಂತಲೂ ಅತಿ ಹೆಚ್ಚಾಗಿ
10 ಅಂತ ಇಟ್ಕೊಂಡ್ರೆ 1 ಮತ್ತು 10 ಮಧ್ಯೆ ಒಬ್ಬೊಬ್ಬರ ಸೆಲ್ಫ್ ಎಸ್ಟೀಮ್ ಒಂದೊಂದು ಲೆವೆಲ್ನಲ್ಲಿ ಇರುತ್ತೆ. ಸೆಲ್ಫ್ ಎಸ್ಟೀಮ್ ಅತಿ ಕಡಿಮೆ 1 ಇದೆಯಲ್ಲ ಅದು ನೆಗೆಟಿವ್ ಲಕ್ಷಣ, ಅತಿ ಹೆಚ್ಚು 10 ಅಂತ ಇದೆಯಲ್ಲ ಅದು ಪಾಸಿಟಿವ್ ಲಕ್ಷಣ. ಸೆಲ್ಫ್ ಎಸ್ಟೀಮ್ ಇರುವಂತಹ ವ್ಯಕ್ತಿಗಳದ್ದು 5ರಿಂದ 10 ನಡುವೆ ಇರುತ್ತೆ ಪಾಸಿಟಿವ್ ಆಗಿ. ಹಾಗೆ ಸೆಲ್ಫ್ ಎಸ್ಟೀಮ್ 1 ಅಂದರೆ 0 10ರಿಂದ ಇರೋದ್ರಿಂದ ಇದನ್ನು ಇನ್ಫೆರಿಯರಿಟಿ ಕಾಂಪ್ಲೆಕ್ಸ್ ಎಂದು ಹೇಳ್ಬೋದು. ಕನ್ನಡದಲ್ಲಿ ಕೀಳರಿಮೆ ಅಂತ. ಹೆಸರು ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ನಿಮಗೆ ಬೋರ್ ಅನಿಸ್ಬೋದು. ಸೊ ಎಷ್ಟೋ ಜನ ಎಮೋಷ್ನಲ್ ಆಗಿ, ಎಷ್ಟೋ ಜನ ಸೆಲ್ಫ್ ಎಸ್ಟೀಮ್ ಇಲ್ಲದೆ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೆಸರು ನಿಮಗೆ ಗೊತ್ತಿರ್ಬೋದು. ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ನೆಗೆಟಿವ್ ಇತ್ತು ಅಂತ ಹೇಳಿದರೆ -9 -0 1 2 3 ಮೈನಸ್ ನೆಗೆಟಿವ್ ತುಂಬಾ ಬಂತು ಅಂತ ಹೇಳಿದರೆ ತನ್ನ ಜೀವಕ್ಕೆ ಕೂಡ ಅಪಾಯ ಆಗಿರುತ್ತೆ. ಎಸ್ ರಿಯಲಿ. ಏನಕ್ಕೆ ಅಂತ ಹೇಳಿದರೆ ಮನುಷ್ಯ ತನ್ನ ಜೀವನವೇ ಬೇಡ ಎನ್ನುವಷ್ಟು ಬೇಸತ್ತಿರ್ತಾನೆ, ಅಷ್ಟು ಲೈಫಲ್ಲಿ ನೊಂದಿರ್ತಾನೆ, ಅಷ್ಟು ನೆಗೆಟಿವ್ ಥಿಂಕಿಂಗ್ಗಳು ಅವನ ಮೈಂಡಲ್ಲಿ ಕ್ರಿಯೇಟ್ ಆಗಿರುತ್ತೆ. ಹಾಗಾದರೆ ನಾನು ಅವಾಗಲೇ ಹೇಳಿದೆ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುವಂತಹ ಒಂದು ನಡವಳಿಕೆಗಳು ಏನು. ನೆಕ್ಸ್ಟ್ ಪಾಯಿಂಟ್ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ, ನೆಪವನ್ನು ಇತರರ ಮೇಲೆ ಹಾಕುವುದು. ಸೆಲ್ಫ್ ಎಸ್ಟೀಮ್ ಇಲ್ಲದವರು ತಮ್ಮ ಜೀವನದಲ್ಲಿ ಯಾರಾದರೂ ವಿಪತ್ತು ಬಂದಾಗ ಅಥವಾ ನಷ್ಟ ಉಂಟಾದಾಗ ಅದಕ್ಕೆ ಕಾರಣ ಇತರರ ಮೇಲೆ ಹಾಕಲು ಪ್ರಯತ್ನಿಸ್ತಾರೆ. ಈ ನಷ್ಟ ತನ್ನ ತಪ್ಪಿನಿಂದ ಹಾಗೆಯೇ ಇಲ್ಲ ಎಂದು ಸಾಧಿಸ್ತಾರೆ. ತನ್ನ ಅಪಜಯಗಳಿಗೆ ನೆಪವನ್ನು ಇತರರ ಮೇಲೆ ಹೊರಿಸುವುದರಿಂದ ಅವರಿಗೆ ಅದು ಸಹಜವಾಗಿರುತ್ತೆ, ರೂಢಿಯಾಗಿರುತ್ತೆ. ಅವ್ರಿಗೊಂದು ಖುಷಿ ಸಿಗುತ್ತೆ ಅಂತ ಅನಿಸುತ್ತೆ. ಆದರೆ ಆತ್ಮೋನ್ನತಿ ಇರುವಂಥವ್ರು ಈ ಥರ ಮಾಡಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಆದ ನಷ್ಟಕ್ಕೆ ಜವಾಬ್ದಾರಿಯನ್ನು ಧೈರ್ಯವಾಗಿ ತಾವೇ ಸ್ವೀಕರಿಸ್ತಾರೆ. ಎಸ್, ನಾನು ತಪ್ಪು ಮಾಡಿದ್ದೀನಿ, ನನ್ನಿಂದ ಇದು ತಪ್ಪಾಗಿದೆ, ನೆಕ್ಸ್ಟ್ ಈ ಥರ ತಪ್ಪಾಗದೆ ನಾನು ನೋಡ್ಕೋತೀನಿ, ಇದೊಂದು ಸಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ತನ್ನ ತಪ್ಪುಗಳನ್ನ ಒಪ್ಕೊಂಡು ಒಂದು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅದನ್ನು ಲೋ ಮಾಡಿಕೊಂಡು ಸೆಲ್ಫ್ ಎಸ್ಟೀಮ್ ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಕೋತಾರೆ. ಸ್ನೇಹಿತರೆ, ನಾನು ನಿಮಗೆ ಹೆಲ್ತಿ ಪರ್ಸ್ನಾಲಿಟಿ ಬಗ್ಗೆ ನಿಮಗೆ ಹೇಳ್ತೀನಿ. ಇದ್ರ ಪಾಯಿಂಟ್ ನೆಕ್ಸ್ಟ್ ಮುಂದೆ ಹೋಗೋಕ್ಕೆ ಮುಂಚೆ ಹೆಲ್ತ್ ಪರ್ಸ್ನಾಲಿಟಿ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಲೋಕದಲ್ಲಿ, ಪ್ರಪಂಚದಲ್ಲಿ ಬಹಳ ಜನ ತಮ್ಮದು ಬಹಳ ಒಂದು ಆರೋಗ್ಯಕರ ವ್ಯಕ್ತಿತ್ವ ಇರಬೇಕಂತ ಬಯಸ್ತಾರೆ. ಆಗಿಲ್ಲ ಅಂತಿದ್ರು ಹಾಗೆ ಇರಬೇಕು ಅಂತ ಬಯಸ್ತಾರೆ. ಹಾಗಾದರೆ ಆರೋಗ್ಯಕರ ಹೆಲ್ತಿ ಪರ್ಸ್ನಾಲಿಟಿ ಏನು? ಹಾಗಂದ್ರೆ ಏನು? ಆ ವ್ಯಕ್ತಿ ಹೆಲ್ತಿ ಪರ್ಸ್ನಾಲಿಟಿಗೆ ಇದ್ದಾನೆ ಅಂತ ಹೇಳಿದರೆ ಈ ಲಕ್ಷಣಗಳು ಇರಬೇಕು ಸ್ನೇಹಿತರೆ. ನೀವು ಥಿಂಕ್ ಮಾಡಿ, ಆ ಲಕ್ಷಣಗಳು ನಾನು ಹೇಳ್ತೀನಿ ಏನನ್ನು ಅಂತ. ಮೊದಲನೇದು, ಜೀವನದಲ್ಲಿ ಎದುರಾಗುವಂಥ ಒಂದು ಪ್ರತಿ ಘಟನೆಯಲ್ಲೂ ಕೂಡ ಒಳ್ಳೆಯದನ್ನು ನೋಡೋದು.
ಏನೇ ಬರಲಿ, ಏನೇ ಸಂದರ್ಭದಲ್ಲಿ ಏನೇ ಒಂದು ಘಟನೆಗಳು ನಡೆಯಲು ಕೂಡ ಅದನ್ನು ಆ ಘಟನೆಯಲ್ಲೂ ಕೂಡ ಒಂದು ಒಳ್ಳೆಯದನ್ನು ನೋಡೋದು. ನಿಮಗೆ ಅಪಕಾರ ಮಾಡಿದವನನ್ನು ನಿಮ್ಮ ಕಷ್ಟಕ್ಕೆ ಗುರಿ ಮಾಡಿದವರ ಕ್ಷಮಿಸೋದು. ನೀವು ಕಷ್ಟದಲ್ಲಿದ್ದಾಗ ನಿಮ್ಮನ್ನು ಕಷ್ಟ ಒಂದು ಸಿಚುವೇಶನ್ಗೆ ತಳೆದಂತಹ ಯಾವುದೇ ವ್ಯಕ್ತಿಯನ್ನು ಆ ವ್ಯಕ್ತಿಯನ್ನು ಕ್ಷಮಿಸೋದು. ಏನಕ್ಕೆ ಅಂತೇಳಿದರೆ, ಅಪಕಾರ ಮಾಡಿದವ್ರನ್ನ ಮರೆಯಲಾರದೆ ನೀವು ಅದನ್ನು ಕ್ಷಮಿಸಿಲ್ಲ ಅಂತ ಹೇಳಿದರೆ ಏನಾಗ್ಬಿಡುತ್ತೆ, ಅವ್ರು ಮರೆಯಲಾರದೆ ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೋಪದಿಂದ ಕುದಿಯೋದು, ದುಃಖ ಕೊರಗೋದು ಇದೆಲ್ಲ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗ್ತಿರುತ್ತೆ, ನಮ್ಮ ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಅವರನ್ನು ಕ್ಷಮಿಸ್ಬಿಡೋದ್ರಿಂದ ನಿಮಗೆ ಒಂದು ನೆಮ್ಮದಿ ಸಿಗುತ್ತೆ. ಆದ್ದರಿಂದ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ, ಆರೋಗ್ಯದ ಒಂದು ವ್ಯಕ್ತಿತ್ವ ಇರುವಂಥವ್ರು ಕೋಪ ಆಗಲಿ, ತಾಪ ಆಗಲಿ, ಭಾವನೆಗಳನ್ನು ಯಾವುದು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಯಾವಾಗಲೂ ನಿರ್ಮೂಲವಾಗಿರ್ತಾರೆ. ವಿವಿಧ ಸ್ವಭಾವದವರು ಕೂಡ ಮನುಷ್ಯರನ್ನು ಸುಲಭವಾಗಿ ಬೆರೆತು ಮುನ್ನಡಿತಾರೆ. ಹಾಗೆ ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟು ತಪ್ಪು ಹುಡುಕುವುದು. ಏನಿದು ತಪ್ಪು ಹುಡುಕುವುದು? ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರುವಂತಹ ಪರ್ಸನ್ಸ್ ಇತರರಲ್ಲಿ ಲೋಪದೋಷಗಳನ್ನು ಹುಡುಕ್ತಿರ್ತಾರೆ. ಮುಖ್ಯವಾಗಿ ತಮ್ಮಲ್ಲೇ ಇರುವಂತಹ ಒಂದು ದೋಷಗಳನ್ನು ಇತರರಲ್ಲಿ ಹುಡುಕುವುದು ಶ್ರದ್ಧೆ ತೋರುತ್ತಾರೆ. ಇಂಟ್ರೆಸ್ಟಿಂಗಾಗಿ ನೋಡ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಯಾವ ಥರ ಇದೆ. ಈ ರೀತಿ ಒಂದು ತಪ್ಪುಗಳನ್ನು ಕಾಣಿಸ್ತಂತೆ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಈ ತಪ್ಪು ಹುಡುಕೋದು ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರತಕ್ಕಂತಹ ಕಂಡುಬರುವಂತಹ ಒಂದು ಲಕ್ಷಣಗಳಿವೆ. ಹಾಗೆ ಇತರರು ತನ್ನನ್ನು ಮೆಚ್ಚಲಿ. ಯಾವ ಥರ? ಐ ವಾಂಟ್ ಟು ಬಿ ಇಂಪಾರ್ಟೆಂಟ್, ಐ ವಾಂಟ್ ಟು ಬಿ ಅಡ್ಮೈರ್ಡ್, ಐ ವಾಂಟ್ ಟು ಬಿ ಅಪ್ರಿಷಿಯೇಟೆಡ್. ಬಹಳಷ್ಟು ಮಂದಿ ತನ್ನನ್ನು ಬೇರೆಯವರು ಕೂಡ ನನ್ನನ್ನು ಮೆಚ್ಚಲಿ, ಇತರರ ಒಂದು ಅಟೆನ್ಷನ್ನು, ಶ್ರದ್ಧಾಸಕ್ತಿಗಳು ನನ್ನ ಮೇಲಿರಲಿ ಎಂದು ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಹೌದಲ್ವ ಸ್ನೇಹಿತರೆ? ಹೆಸರು ತನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋದು, ತನ್ನ ಆದ್ಯತೆ, ತನ್ನ ನೈತಿಕತೆಗಳ ಮೇಲೆ ನಂಬಿಕೆ ಇಲ್ಲದೆ ಇರೋವಂಥದ್ದು. ಇದರಿಂದಾಗಿ ಬರೋ ತಾಪತ್ರಯಗಳು ಏನು ಗೊತ್ತಾ ಸ್ನೇಹಿತರೆ? ಇನ್ನೊಂದು ಮಾತಲ್ಲಿ ಹೇಳೋದಾದರೆ, ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರೋರು ಯಾವಾಗಲೂ ಇತರರ ಮೆಚ್ಚುಗೆಗೋಸ್ಕರ ತಾಪತ್ರೆ ಪಡ್ತಿರ್ತಾರೆ. ಎಸ್, ಇದು 100%, 1000% ಸತ್ಯ ಸ್ನೇಹಿತರು. ಸೊ ಹಾಗೆ ನೆಕ್ಸ್ಟ್ ಟಾಪಿಕ್ ಬರೋದಾದರೆ, ಇತರರನ್ನು ತನ್ನನ್ನು ಮೆಚ್ಚಲಿ ಅಂತ ನಾನು ನಿಮಗೆ ಆವಾಗಲೇ ಹೇಳಿದೆ. ಇದು ಆಗಿದೆ ಟಾಪಿಕ್ಕು. ಹಾಗೆ ಡಂಬಾಚಾರ, ಬಡಾಯಿ ಕೊಚ್ಚಿಕೊಳ್ಳುವುದು. ಏನು ಡಂಬಾಚಾರಿ, ಬಡಾಯಿ ಕೊಚ್ಚಿಕೊಳ್ಳೋದು ಅಂದರೆ, ಕೆಲವರು ಸದಾ ತಮ್ಮನ್ನು ಕುರಿತು ಬಡಾಯಿ ಕೊಚ್ಕೊಳ್ತಿರ್ತಾರೆ. ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ ಅಂದ್ಕೊಳ್ಳೋದರ ಮೂಲಕ ತನ್ನ ಒಂದು ಸ್ವಲ್ಪ ಬೆಲೆ ಇದೆ ಎಂದು ತೋರ್ಪಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ವಾಸ್ತವಿಕವಾಗಿ ಇವರು ತಮ್ಮ ಮೇಲೆ ತಮಗೆ ನಂಬಿಕೆ, ಗೌರವ ಇರೋದಿಲ್ಲ ಸ್ನೇಹಿತರೆ. ಇತರರು ತಮ್ಮ ಮೇಲೆ ಗೌರವ, ನಂಬಿಕೆ ಇರಿಸಲೆಂದು ಈ ರೀತಿ ವರ್ತಿಸ್ತಾರೆ. ಇವ್ರ ಮೇಲೆ ನಂಬಿಕೆ, ಒಂದು ಗೌರವ ಇರೋದಿಲ್ಲ, ಆದರೆ ಬೇರೆಯವ್ರ ತನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅನ್ನೋ ಒಂದು ಬಯಸ್ತಾರೆ. ಸೊ ಇದು ಕೂಡ ಒಂದು ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರೋಂತಹ ಒಂದು ಲಕ್ಷಣ. ಹಾಗೆ ಭರಿಸಲಾರದ ಹೊಗಳಿಕೆ. ಏನು ಭರಿಸಲಾರದ ಹೊಗಳಿಕೆ ಅಂತ ಹೇಳಿದ್ರು? ಕೆಲವರು ತಮ್ಮನ್ನು ಹೊಗಳಿದ್ರೆ ಸಾಕು ಭೂಮಿ ಇಳಿದು ಹೋಗ್ತಾರೆ. ನೋಡಿದಿರಲ್ವಾ? ಇದು ಕೂಡ ಒಂದು ಲೋ ಸೆಲ್ಫ್ ಎಸ್ಟೀಮ್ನ ಒಂದು ಲಕ್ಷಣ, ಸೂಚನೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಹೊಸ ಶರ್ಟನ್ನು ಧರಿಸ್ಕೊಂಡು ಹಾಕೊಂಬಂದ ಅಂತ ಇಟ್ಕೊಳ್ಳೋಣ. ಯಾರಾದರೂ ಶರ್ಟ್ ತುಂಬ ಚೆನ್ನಾಗಿದೆ, ಎಲ್ಲಿ ಕೊಂಡ್ಕೊಂಡೆ ಅಂತ ನೀವು ಯಾರಾದರೂ ಕೇಳ್ತೀರಾ ಅಂತ ಇಟ್ಕೊಳ್ಳಿ. ಅದಕ್ಕೆ ನಾವು ಅವನು ಕೊಡೋಂಥ ಉತ್ತರ ಏನಿರುತ್ತೆ ಅಂತ ಹೇಳಿದ್ರೆ,
ನನಗಷ್ಟು ಹಿಡಿಸ್ಲಿಲ್ಲ, ಆ ಅಂಗಡಿಯಲ್ಲಿ ಇದನ್ನು ಬಿಟ್ಟರೆ ಇನ್ಯಾವುದು ಇರಲಿಲ್ಲ, ಅದಕ್ಕೆ ಇದನ್ನೇ ತಗೋಬೇಕಾಯಿತು ಅಂತಾನೆ. ಸೆಲ್ಫ್ ಎಸ್ಟೀಮ್ ಇರೋರು ಏನು ಹೇಳ್ತಾರೆ ಗೊತ್ತಾ, ಈ ಥರ ಹೇಳಲ್ಲ, ಥ್ಯಾಂಕ್ ಯು ಎಂದು, ಅಯ್ಯೋ 4-5 ಅಂಗಡಿ ತಿರುಗಾಡಿ ಆಯ್ಕೆ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು ಎಂದಾಗ ಆತನಲ್ಲಿ ಸ್ವಯಂ ಔನ್ನತ್ಯ ಭಾವ ಸಾಕಷ್ಟಿದೆ ಎಂದರ್ಥ. ಅದೇ ತರಹ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದ ಹುಡುಗನಿಗೆ ಕಾಂಗ್ರಾಟ್ಸ್ ಹೇಳಿದರೆ ಭಗವಂತನ ದಯೆ ಎಂದೋ ಅಥವಾ ನಮ್ಮ ತಂದೆ ನನ್ನ ಕಿವಿ ಮುಚ್ಚಿ ಓದಿಸಿದ್ರು ಅದಕ್ಕೆ ಈ ರ್ಯಾಂಕ್ ಬಂತು ಎಂದು ಹೇಳಿದರೆ ಆಗ ಹುಡುಗನಿಗೆ ತನ್ನ ಟ್ಯಾಲೆಂಟ್ ಪ್ರತಿಭೆ ಮೇಲೆ ನಂಬಿಕೆ ಇಲ್ಲ ಅಂದ್ಕೊಳ್ಬೇಕಾಗತ್ತೆ. ಎಸ್ ಆರ್ ನೋ? ಎಸ್. ಈ ಥರ ಹೇಳಬಿಟ್ಲು ಹೀಗೆ ಹೇಳ್ಬೋದಲ್ಲ, ಇಡೀ ವರ್ಷ ಕಷ್ಟ ಬಿದ್ದು ಓದಿದ್ದೆ, ಈಗ ಅದು ಫಲಿಸಿದೆ. ಅದು ಹೇಳಿದರೆ ಆತನಲ್ಲಿ ಸೆಲ್ಫ್ ಎಸ್ಟೀಮ್ ಸಾಕಷ್ಟಿದೆ ಎಂದರ್ಥ, ಹೌದಲ್ವಾ? ಎಸ್. ಹಾಗೆ ನೆಕ್ಸ್ಟ್ ಟಾಪಿಕ್ ಬರೋಣ. ದುಶ್ಚಟಗಳಲ್ಲಿ ಮುಳುಗಿ ತೇಲುವುದು ಅಂಡು ನಿರ್ಧಾರ ತೆಗೆದುಕೊಳ್ಳದಿರುವುದು, ಕೆಲಸಗಳಿಗೆ ಸಮಯದ ಪರಿಮಿತಿ ಹಾಕಿಕೊಳ್ಳುವುದು. ದುಶ್ಚಟಗಳಲ್ಲಿ ಮುಳುಗಿ ತೇಲುವುದು ಅಂದ್ರೇನು? ಕುಡಿತಾ ಇರ್ಬೋದು, ಡ್ರಗ್ಸ್ ಉಪಯೋಗಿಸುವವರನ್ನು ನಾವು ನೋಡ್ತಿರ್ತೇವೆ. ಹಾಗೆ ಇವರು ಕೂಡ ತಮ್ಮ ಮೇಲೆ ನಂಬಿಕೆ ಗೌರವ ಇಲ್ಲದವು, ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಹೋಟ್ಗಳಲ್ಲಿ ಎಲ್ಲೆಂದರಲ್ಲಿ ಹಲವಾರು ಅತಿಯಾಗಿ ತಿನ್ನೋದು, ಕುಡಿಯೋದು, ಡ್ರಗ್ಸ್ ಉಪಯೋಗ ಮಾಡೋದು, ಜೂಜಾಟ, ಅತಿಯಾದ ಧೂಮಪಾನ ಮಾಡೋದ್ರಿಂದ ಇತ್ಯಾದಿ ಬೇಡಿದಿರೋ ಚಟಗಳನ್ನೆಲ್ಲ ಬೆಳೆಸ್ಕೊಂಡು ಎಮೋಷ್ನಲ್ ಆಗಿ ಬಾಧೆ ಪಡ್ಕೊತ ಇವರು ತಮ್ಮನ್ನು ತಾವು ಅಂಗೀಕರಿಸೋದಿಲ್ಲ, ಗೌರವಿಸೋದಿಲ್ಲ, ರಾಗದ್ವೇಷಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಇವರಿಗೆ ಸೆಲ್ಫ್ ಎಸ್ಟೀಮ್ ಇಲ್ಲದೇ ಇರೋಂಥದ್ದೇ ಕಾರಣ. ಹಾಗಾಗಿ ಇವರು ದುಶ್ಚಟಗಳಲ್ಲಿ ಮುಳುಗಿ ತೇಲಾಡ್ತಿರ್ತಾರೆ. ಹಾಗೆ ನಿರ್ಧಾರ ತೆಗೆದುಕೊಳ್ಳದಿರುವುದು, ಕೆಲಸಗಳಿಗೆ ಸಮಯದ ಪರಿಮಿತಿ ಹಾಕಿಕೊಳ್ಳುವುದು. ಅಂದರೆ ಸೆಲ್ಫ್ ಎಸ್ಟೀಮ್ ಇಲ್ಲದಿರುವವರು ತಪ್ಪಿತಸ್ಥ ಭಾವನೆಯೊಂದಿಗೆ ತಾವು ಮಾಡುವ ಕೆಲಸ ತಮ್ಮಿಂದ ಆಗುತ್ತದೋ ಇಲ್ಲವೋ ಎಂಬ ಅಳುಕಿನಿಂದ ಮಾಡುವ ಕೆಲಸಕ್ಕೆ ಒಂದು ಸಮಯದ ಅವಧಿಯನ್ನು ಹಾಕ್ಕೊಳ್ತಾರೆ. ಹಾಗೆ ಯಾವ ನಿರ್ಧಾರವೂ ಕೂಡ ಕೈಗೊಳ್ಳಲ್ಲ ಸ್ನೇಹಿತರು. ಅದೇ ವಿಧವಾಗಿ ಒಂದು ಪ್ರತಿಯೊಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋ ಬಯಸೋರು ಏನು ಹೇಳ್ತಾರೆ, ಸ್ವಯಂ ಔನ್ನತ ಭಾವನೆ ಕಡಿಮೆಯವರಾಗಿರ್ತಾರೆ. ಯಾಕೆಂದರೆ ಅತಿ ಕರೆಕ್ಟಾಗಿ ಮಾಡಬೇಕೆಂದ್ರೆ ಚಟಪಡಿಸ್ತಲೇ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಸ್ನೇಹಿತರು? ಸೆಲ್ಫ್ ಎಸ್ಟೀಮ್ ಅತಿ ಕಡಿಮೆ ಇರುವಂತಹ ಲಕ್ಷಣಗಳು ನೋಡಿ. ದೇ ಆರ್ ಲಾಫಿಂಗ್ ಅಟ್ ಮೈ ಫ್ಯಾಟ್ ಲೆಗ್ಸ್. ಸೊ ಬೇರೆಯವರು ನಮ್ಮನ್ನು ಹಾರ್ಕೋತಿದ್ದಾರೆ ಅಂತ ಹೇಳಿದಾಗ ಲೋ ಸೆಲ್ಫ್ ಎಸ್ಟೀಮ್ ಅವರಲ್ಲಿನ ಒಂದು ಮುಖದ ಭಾವ ಯಾವ ಥರ ಸ್ಯಾಡ್ನೆಸ್ ಆಗಿದೆ ಅಂತ ನೋಡಿ. ಹಾಗೆ ತುಂಬ ಸ್ಟ್ರೆಸ್ ಆಗಿರ್ತಾರೆ, ಎಮೋಷ್ನಲ್ ಆಗಿರುವಂಥದ್ದು, ಹಾಗೆ ಅಗ್ರೆಸಿವ್ ಆಗಿರುವಂಥದ್ದು, ಸಂಕೋಚದಿಂದ ಇರ್ತಾರೆ, ತನ್ನನ್ನು ಕುರಿತು ಬಡಾಯಿ ಕೊಚ್ಕೊಳ್ಳೋದು, ಡಂಬಾಚಾರಿಯಾಗಿರ್ತಾರೆ, ಯಾವಾಗಲೂ ತಾಳ್ಮೆನೇ ಇರೋದಿಲ್ಲ, ಇತರರಿಗಿಂತ ತಾನೇ ಹೆಚ್ಚೆಂದು ಭಾವಿಸ್ಕೊಂಡಿರ್ತಾರೆ. ಸದಾ ಯಾವಾಗಲೂ ಇತರರನ್ನು ಮೆಚ್ಚೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಹೊರತು ತನ್ನನ್ನು ತನ್ನ ಬಗ್ಗೆ ಮೆಚ್ಚೋಕ್ಕೆ ಪ್ರಯತ್ನ ಪಡೋದಿಲ್ಲ. ಬೇರೆಯವರನ್ನು ಯಾವಾಗಲೂ ಟೀಕಿಸ್ತಾ ಇರ್ತಾರೆ, ಅಧಿಕಾರದ ಮೇಲೆ ತಿರುಗಿ ಬಿಡೋದು, ಪರ್ಫೆಕ್ಟಾಗಿ ಇರಬೇಕು ಅಂದ್ಕೊಳ್ಳೋದು, ಅತೀ ಪರ್ಫೆಕ್ಟಾಗಿ ಇರಬೇಕು ಅಂದ್ಕೊಳ್ಳೋದು, ಇತರರನ್ನು ಡಾಮಿನೇಟ್ ಮಾಡುವ ಒಂದು ಆಹ್ವಾನಿಕೆ ಅಂತ ಹೇಳ್ತಾರಲ್ಲ ಆ ಥರ. ಈ ಥರ ಮಾತನಾಡುವಾಗ ಮಧ್ಯೆ ಬಾಯಿ ಹಾಕೋದು ನೋಡಿ. ಯಾರಾದರೂ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡುವಾಗ ಮಧ್ಯದಲ್ಲಿ ಬಾಯಿ ಹಾಕ್ತಾವು ಕೂಡ ಅದು ಕೂಡ ಒಂದು ಲೋ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುವಂತಹ ಒಂದು ಲಕ್ಷಣಗಳು. ಕೆಲಸಕ್ಕೆ ಸಮಯದ ಪರಿಮಿತಿ ಹಾಕ್ಕೊಳ್ಳೋದು, ಮಾಡಿದಂತಹ ತಪ್ಪುಗಳನ್ನ ಒಪ್ಕೊಳ್ಳದೇ ಇರೋದು,
ಇತ್ಯಾದಿ ದುಶ್ಚಟಗಳನ್ನು ಬಳಸಿ ತನ್ನ ಅನಾರೋಗ್ಯಕ್ಕೆ ತುತ್ತಾಗುತ್ತದೆ. ಸೊ ಅದರಿಂದ ಒಂದು ಮಾನಸಿಕವಾಗಿರ್ಬೋದು, ಒಂದು ಶಾರೀರಿಕವಾಗಿರ್ಬೋದು ತುಂಬ ಹದಗೆಡುತ್ತೆ, ಅಂದರೆ ಹಾಳು ಮಾಡ್ಕೋತಾರೆ. ಶಾರೀರಿಕವಾಗಿ ಏನೇನೋ ಆಗುತ್ತೆ. ಹ್ಯಾಂಡ್ ಶೇಕ್ನಲ್ಲಿ ಹಿಡ್ತಾ ಇರಲ್ಲ, ಒಂದು ಭಾರ ಶರೀರ ಇರುತ್ತೆ, ನರ್ವಸ್ ಟೆನ್ಷನ್ಗಳಿರುತ್ತೆ, ಒಂದು ಡ್ರೆಸ್ ಕೂಡ ನೀಟಾಗಿರೋದಿಲ್ಲ, ಬಲಹೀನವಾದಂತಹ ಒಂದು ಸ್ವರದ ಮಾತಿರುತ್ತೆ. ಇತರರನ್ನೇ ನೇರ ದೃಷ್ಟಿ ಬೆರೆಸದಿರುವುದು. ಯಾರಾದರೂ ಮಾತಾಡಿಸಿದಾಗ ಕಣ್ಣಿನ ದೃಷ್ಟಿ ತನ್ನ ಆಪೋಸಿಟ್ ಪಾರ್ಟಿ ಯಾರು ಮಾತಾಡ್ತಿದ್ದಾರೆ ಅವರ ನೇರ ದೃಷ್ಟಿ ನೋಡದೆ ಅವರ ದೃಷ್ಟಿನ ಬೇರೆ ಕಡೆ ತಿರುಗಿಸುವಂಥದ್ದು. ಮಾನಸಿಕವಾಗಿ ಹೇಳೋದಾದರೆ ಗಲಿಬಿಲಿಗೊಂಡಿರ್ತಾನೆ, ತನ್ನನ್ನು ತಾನೇ ಅಸಹ್ಯ ಪಡ್ಕೋತಾನೆ, ಎಲ್ಲರನ್ನು ತನ್ನನ್ನು ಇಷ್ಟಪಡಲಿ, ಅಂಗೀಕರಿಸಲಿ ಎಂದ್ಕೊಳ್ತಾನೆ. ಯಾವಾಗ ಏನಾಗುತ್ತದೋ ಎನ್ನುವ ಅಭದ್ರತೆಯ ಒಂದು ಭಾವನೆ, ತಾನು ದುರದೃಷ್ಟ ಜಾತಕದವನು ಎನ್ನುವ ಒಂದು ಭಾವನೆ, ಅವಮಾನ, ತಪ್ಪು, ಪಶ್ಚಾತ್ತಾಪಗಳಿಗೆ ಸುಲಭವಾಗಿ ಬಲಿಯಾಗ್ತಿರ್ತಾನೆ ಸ್ನೇಹಿತರ. ಯಾವಾಗಲೂ ತಾನೇ ಗೆಲ್ಲಬೇಕೆನ್ನುವ ಭಯ, ಭಾವನೆ, ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾನೆ. ಅಧಿಕಾರದಾಹ, ಒಂದು ಹಣದ ಹುಚ್ಚು, ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರ್ತಕ್ಕಂತಹ ಒಂದು ವ್ಯಕ್ತಿಯ ಲಕ್ಷಣಗಳು ಇವು ಸ್ನೇಹಿತರ. ಇವೆಲ್ಲ ಲಕ್ಷಣಗಳು ಕೂಡ ಸೆಲ್ಫ್ ಎಸ್ಟೀಮ್ ಇಲ್ಲದೆ ಇರೋವಂಥದ್ದು. ಸೊ ಸೆಲ್ಫ್ ಎಸ್ಟೀಮ್ ಇರೋವಂಥವ್ರು ಹೇಗೆ ವರ್ತಿಸ್ತಾರೆ, ಹೇಗೆ ಮಾಡಬೇಕು, ಸೆಲ್ಫ್ ಎಸ್ಟೀಮ್ ಬಳಸ್ಕೋಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಮಾಡಬೇಕು, ಯಾವ ಥರ ವರ್ತಿಸಬೇಕು. ಓಕೆ, ಹೈ ಸೆಲ್ಫ್ ಎಸ್ಟೀಮ್. ಸೆಲ್ಫ್ ಎಸ್ಟೀಮ್ ಯಾವಾಗಲೂ ಅವ್ರು ಫೀಲ್ ಮಾಡ್ಕೊಳ್ಳೋವಂಥದ್ದು ಕೂಡ ಪಾಸಿಟಿವ್ ಆಗಿರುತ್ತೆ, ಆ್ಯಂಡ್ ಆ್ಯಕ್ಟಿವ್ ಕೂಡ ಪಾಸಿಟಿವ್ ಆಗಿರುತ್ತೆ. ಒಂದು ಸಂಭಾಷಣೆ ಅನ್ನೋದು ಒಂದು ಚಾತುರ್ಯ ಅನ್ನೋದು ಒಂದು ಕಲೆ ಸ್ನೇಹಿತರು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಿಸಲು ಒಂದು ಸಂಭಾಷಣೆ ಇದೆಯಲ್ಲ, ಅದು ತುಂಬ ಟ್ಯಾಲೆಂಟೆಡ್. ಅದು ಎಲ್ರಿಗೂ ಬರಲ್ಲ. ಸೆಲ್ಫ್ ಎಸ್ಟೀಮ್ ತುಂಬ ಯಾರಲ್ಲಿ ಜಾಸ್ತಿ ಇರುತ್ತೆ. ಒಂದು ಟ್ಯಾಕ್ಟ್ಫುಲ್ಲಾಗಿ ವರ್ತಿಸ್ಬೇಕಂತ ಹೇಳಿದ್ರೆ ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ಬೇಕಾಗುತ್ತೆ. ಸೊ ಅತಿ ಹೆಚ್ಚಾಗಿ ಸೆಲ್ಫ್ ಎಸ್ಟೀಮ್ ಬೆಳೆಸ್ಕೋಬೇಕಂತ ಹೇಳಿದ್ರೆ ಕೆಲವು ಅಂಶಗಳನ್ನ ಹೇಳ್ತೀನಿ, ಅದನ್ನು ದಯವಿಟ್ಟು ಮಾಡಬೇಡಿ ಸ್ನೇಹಿತರು. ಆ ಥರ ಮಾತಾಡೋದೇ ಆಗಿರ್ಬೋದು, ನಡ್ಕೊಳ್ಳೋದೇ ಆಗಿರ್ಬೋದು, ಈ ಒಂದು ಅಂಶಗಳನ್ನ ನಡ್ಕೋಬೇಡಿ. ಹಾಗಾದರೆ ಯಾವ್ಯಾವು? ಕಟುವಾದ ಸ್ವರ ಅಂಡ್ ನಿರ್ಲಕ್ಷ್ಯ, ಅಂದರೆ ಕೆಟ್ಟ ಮಾತುಗಳಿಂದ ಮಾಡೋದು, ನಿರ್ಲಕ್ಷ್ಯ ಮಾಡೋದು, ಮೌನವಾಗಿರುವಂತಹ ಕಡೆ ಇರೋದು, ಅರ್ಥಹೀನವಾಗಿ ಅರ್ಥ ಇಲ್ದಲೇ ಮಾತಾಡುವಂಥದ್ದು, ಇತರರ ಮಾತಾಡುವಾಗ ನಡುವೆ ಒಂದು ಬಾಯ ಹಾಕುವಂಥದ್ದು, ಪ್ರತಿ ವಾಕ್ಯದಲ್ಲೂ ನಾನು ಏನೋ ಒಂದು ಅಹಂ ತೋರ್ಪಡಿಸುವಂಥದ್ದು, ಅದು ಮಾಡಬಾರ್ದು. ಕರೆಯದೆ ಹೋಗೋದು, ತನ್ನ ಕುರಿತು ಹೆಚ್ಚುಗಾರಿಕೆ ತೋರೋದು, ಸಂದರ್ಭನೇ ಇಲ್ಲದಿರೋವಂಥದ್ದು, ಉಡುಗೆ ತೊಡುಗೆಗಳನ್ನ ಹೆಚ್ಚಾಗಿ ತೋರಿಸುವಂಥದ್ದು, ಫೋನಲ್ಲಿ ಅನಗತ್ಯ ಮಾತು, ಇತರರ ಟೈಮ್ ವೇಸ್ಟ್ ಮಾಡುವಂಥದ್ದು, ಹೆಚ್ಚು ಪರಿಚಯ ಇಲ್ಲದವರಿಗೆ ವೈಯಕ್ತಿಕ ವಿಷಯಗಳನ್ನು ಪತ್ರ ಬರೆಯೋದು, ಕೇಳದೆ ಸಲಹೆಗಳನ್ನು ಕೊಡುವಂಥದ್ದು, 4 ಜನರ ಮಧ್ಯೆ ಇತರರ ಅಭಿಪ್ರಾಯಗಳನ್ನು ಖಂಡಿಸೋದು ಮೂರ್ಖರನ್ನಾಗಿ ಮಾಡುತ್ತೆ. ಎಸ್ ಸ್ನೇಹಿತರೆ, ಇದು 100% ಸತ್ಯ. ಇತರರ ಪ್ರಶ್ನೆಗಳಿಗೆ ತರಲೆ ಪ್ರಶ್ನೆ ಉತ್ತರ ಕೊಡುವಂಥದ್ದು, ಪ್ರತಿಯೊಬ್ಬನ ಕುರಿತು ಆತನ ಒಂದು ಸ್ನೇಹಿತರ ಮುಂದೆ ಹೀಯಾಳಿಸಿ ಮಾತಾಡುವಂಥದ್ದು, ಈ ಥರ ಎಲ್ಲ ಮಾಡಬಾರ್ದು. ತನ್ನೊಡನೆ ಒಂದು ನನ್ನನ್ನು ಭಾವಿಸ್ಬೇಕು, ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಹೀಯಾಳಿಸಿ ಮಾತಾಡುವಂಥದ್ದು, ಇತರರ ವೇಷಭೂಷಣ ಒಂದು ಲೋಪಗಳ ಬಗ್ಗೆ ಒಂದು ಕಾಮೆಂಟ್ಸ್ ಮಾಡೋದು, ಪದೇ ಸ್ನೇಹಿತರಿಂದ ಸಹಾಯ ಕೇಳೋದು, ತನ್ನ ಕೆಳಗಿನವರು ಸಹವರ್ತಿಗಳು ಮಾಡೋ ತಪ್ಪುಗಳನ್ನು ಇತರರ ಮುಂದೆ ಎತ್ತಿ ಹೇಳುವಂಥದ್ದು, ಇತರರಿಗೆ ಕೋಪ ಬರದಂತೆ ಕೆಟ್ಟ ಪೋಲಿ ಮಾತಾಡುವಂಥದ್ದು,
ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪಗೊಂಡು ತನ್ನ ಇಷ್ಟಾನಿಷ್ಟಗಳನ್ನು ಪ್ರದರ್ಶಿಸುವಂಥದ್ದು, ತನ್ನ ರೋಗಗಳು ದುರಾದೃಷ್ಟಗಳನ್ನು ಕುರಿತು ಪ್ರತಿಯೊಬ್ಬರ ಮುಂದೆ ಹೇಳುವಂಥದ್ದು, ಯಾವಾಗಲೂ ಜಾತಿ ಮತ ರಾಜಕೀಯ ಕುರಿತು ಮಾತಾಡುವಂಥದ್ದು, ಎಲ್ಲರ ಜೊತೆ ವಿಪರೀತ ಕ್ಲೋಸ್ ಆಗಿ ವರ್ತಿಸುವಂಥದ್ದು. ಇವೆಲ್ಲವೂ ಒಂದು ಸಣ್ಣ ಸಣ್ಣ ವಿಷಯಗಳಾದರೂ ಸಹ ಇತರರಲ್ಲಿ ನಿಕೃಷ್ಟವಾದ ಅಭಿಪ್ರಾಯಗಳನ್ನು ಮೂಡಿಸುತ್ತದೆ ಸ್ನೇಹಿತರೆ. ಆದ್ದರಿಂದ ಈ ಮೇಲಿನ ಒಂದು ಅಂಶ ನಾನು ಏನು ಹೇಳಿದೆ ಇವಾಗ ಇಷ್ಟೊತ್ತು, ಆ ಒಂದು ಗುಣಗಳನ್ನ, ಇಂಥ ಒಂದು ಗುಣಗಳು ನಮ್ಮಲ್ಲಿ ಇದೆ ಅಂತ ಒಂದು ಬಾರಿ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಸೊ ಆ ಥರ ಇದ್ದರೆ ದಯವಿಟ್ಟು ಅದರಿಂದ ದೂರ ಇರಿ, ಅದನ್ನು ಅವಾಯ್ಡ್ ಮಾಡಿ. ಓಕೆ. ಸೊ ಸೆಲ್ಫ್ ಎಸ್ಟೀಮ್ ನಾವು ಇದ್ರ ಬಗ್ಗೆ ಸೆಲ್ಫ್ ಎಸ್ಟೀಮ್ ಇಲ್ಲಿರೋ ಲಕ್ಷಣಗಳೇನು, ಇರುವಂತಹ ಲಕ್ಷಣಗಳೇನು ನೋಡಿದ್ವಿ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ. ಸೊ ಲೋ ಸೆಲ್ಫ್ ಎಸ್ಟೀಮ್ ಇರೋರ ನಡವಳಿಕೆ ಯಾವ ಥರ ಇರುತ್ತೆ, ಹಾಗೆ ಹೈ ಸೆಲ್ಫ್ ಎಸ್ಟೀಮ್ ಇರೋರ ನಡವಳಿಕೆ ಯಾವ ಥರ ಇರುತ್ತೆ ಅನ್ನೋದು ನಿಮಗಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗಾದರೆ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರೋರು ನಾವೇನು ಮಾಡಬೇಕು, ಸೊ ಅದನ್ನು ಯಾವ ಥರ ರೂಢಿಸ್ಕೋಬೇಕು. ಸೊ ಈ ಥರ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ನಾವು ಅದನ್ನು ಯಾವ ಥರ ಸೊಲ್ಯೂಷನ್ ಮಾಡ್ಕೋಬೇಕು. ಮನಸ್ಸಲ್ಲಿ ತುಂಬ ಬೇಡದಿರೋದು ಯೋಚನೆಗಳು ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸೆಲ್ಫ್ ಎಸ್ಟೀಮ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಅದು ಯಾವ ಥರ ಮಾಡಬೇಕು, ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಅದು ಬರುತ್ತೆ ನಮಗೆ. ಇದು ನಾನು ಎಪಿಸೋಡ್ ಪಾರ್ಟ್ ಫಸ್ಟ್ ಥರ ಬರ್ತಾ ಇದೆ. ಆ್ಯಂಡ್ ಸ್ವಯಂ ಅನ್ಯತಾ ಪಾಪ ಸೆಲ್ಫ್ ಎಸ್ಟೀಮ್ ಬಗ್ಗೆ ನೆಕ್ಸ್ಟ್ ಟಾಪಿಕಲ್ಲಿ, ಸೊ ಅದನ್ನು ಯಾವ ಥರ ಬಳಸ್ಕೋಬೇಕು, ಯಾವ ಥರ ಮೈಗೂಡಿಸ್ಕೋಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಟಾಪಿಕಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ನಾನೊಂದು ಯೂಟ್ಯೂಬ್ ಚಾನಲ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.